ಲಾಸ್ಟ್ 1.5 ತಿಂಗಳಿಂದ ಬರೀ ಕೆಲಸ ಅಂದ್ಕೊಂಡೇ ಆಯಿತು. ಜಿಮ್ಮಿಗೆ ಹೋಗ್ಬೇಕಲ್ಲ, ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಇಷ್ಟು ಬ್ಯುಸಿ ಶೆಡ್ಯೂಲ್ ಇಪ್ಪತ್ತಿಗೆ ಸ್ಟ್ರೆಸ್ಸಿಗೆ ಸ್ವಲ್ಪ ವೆಯ್ಟ್ ಲಾಸು ಆಯಿತು. ಸೊ ಈಗ ಎಲ್ಲದನ್ನು ಕರೆಕ್ಟ್ ಮಾಡ್ಕೊಂಬ ಅಂದ್ಕೊಂಡು ಜಿಮ್ಮಿಗೆ ಹೊರಟೆ. ಆ್ಯಂಡ್ ಸುಮಾರು ದಿನ ಆದಮೇಲೆ ಹೊತ್ತಿಪ್ಪೋದ್ರಿಂದ ಇವತ್ತು ಫುಲ್ ಅಪ್ಪರ್ ಬಾಡಿ ಮಾಡುವ ಅಂತ ಡಿಸೈಡ್ ಮಾಡಿದೆ. ಹೊರಕೂಡಲೇ ಒಂದು 10 ನಿಮಿಷ ಕರೆಕ್ಟಾಗಿ ವಾರ್ಮಪ್ ಮಾಡಿದೆ. ಇದಿಲ್ಲದೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಒಂದು ಬದಿ ನೋವಂತೂ ಗ್ಯಾರಂಟಿ ಸ್ಟಾರ್ಟ್ ಆಯ್ತು. ನಾನು ಹೇಳ್ದಂಗೆ ಅಪ್ಪರ್ ಬಾಡಿ ಮಾಡ್ಕೊಂಡ್ರೆ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಬೇಕಾದ ವಾರ್ಮಪ್ಸ್ನೆಲ್ಲ ಬೇಗ ಮುಗಿಸಿದೆ. ಇವತ್ತಿದ್ದು ಫಸ್ಟ್ ವರ್ಕೌಟ್ ಡಂಬಲ್ ಚೆಸ್ಟ್ ಪ್ರೆಸ್. ಸೊ ಇದಕ್ಕೆ ನಾನು ಒಂದು 5 kg ಹಂಗೆ ಸ್ಟಾರ್ಟ್ ಮಾಡಿದೆ. ಯೂಶ್ವಲಿ 7.5 ಹಂಗೆ ಮಾಡ್ತಿದ್ದೆ, ಬಟ್ ಸುಮಾರು ದಿನ ಆದಮೇಲೆ ಮಾಡೋದಕ್ಕೆ 5 kg ಚೂಸ್ ಮಾಡ್ಕೊಂಡೆ. ಇದ್ರಂಗೆ ನಾನು 3 ಸೆಟ್ ಕಂಪ್ಲೀಟ್ ಮಾಡಿದೆ. ಸುಮಾರು ದಿನ ಆದಮೇಲೆ ಮಾಡಿದ್ರು ಅಷ್ಟೇನು ಟಯರ್ಡ್ನೆಸ್ ಫೀಲ್ ಆಗಿಲ್ಲ. ಸೊ ಜಾಸ್ತಿ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇದಾದಮೇಲೆ ಬ್ಯಾಕಿಗೆ ಲ್ಯಾಚ್ ಪುಲ್ ಡೌನ್ ಮಾಡಿದೆ. 12 ರೆಪಿಟೇಷನ್ 3 ಸೆಟ್ ಮಾಡಿದೆ. ಸುಮಾರು ದಿನ ಆದಮೇಲೆ ಮಾಡ್ತಿರೋದ್ರಿಂದ ಫಾರ್ಮ್ ಸ್ವಲ್ಪ ಡೌಟ್ ಇದ್ದಿತ್ತು, ಅದಕ್ಕೆ ಆದಷ್ಟು ಸ್ಲೋನೇ ಮಾಡಿದ್ದೆ. ನೆಕ್ಸ್ಟ್ ನಾನು ಮಾಡೋದು ಶೋಲ್ಡರ್ ಪ್ರೆಸ್. ಬೇಗ ಬೆಂಚ್ನ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ನಂಗೆ ಬೇಕಾದದ್ದು ವೆಯ್ಟ್ ಹಿಡ್ಕೊಂಡು ಆದಷ್ಟು ಕರೆಕ್ಟ್ ಫಾರ್ಮಂಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇದು ಒಂಚೂರು ನಂಗೆ ಕಷ್ಟನೇ ಆಯಿತು, ಕೈಯೆಲ್ಲ ಸ್ವಲ್ಪ ಶೇಕಪ್ಪಿಗೆ ಸ್ಟಾರ್ಟ್ ಆಯಿತು ಸುಮಾರು ದಿನ ಆದಮೇಲೆ ಮಾಡೋದಕ್ಕೆ. ಬಟ್ ಇದನ್ನು 3 ಸೆಟ್ ಕಂಪ್ಲೀಟ್ ಮಾಡಿದೆ, 12 ರೆಪಿಟೇಷನ್. ಸೊ ನೆಕ್ಸ್ಟ್ ಮಾಡೋದು ನಾನು ಬೈಸೆಪ್ಸಿಗೆ ಕೇಬಲ್ ಕರ್ಲ್. ಇದು ಸುಮಾರು ದಿನ ಆದಮೇಲೆ ಮಾಡೋದ್ರಿಂದ ಫಾರ್ಮ್ ಅಷ್ಟು ಕರೆಕ್ಟ್ ಇಲ್ಲ, ನಾ ಕಾಲು ಸಪೋರ್ಟ್ ತಗೊಂತಿದ್ದೆ. ಅದಾದಮೇಲೆ ಫಾರ್ಮ್ನ ಕರೆಕ್ಟ್ ಮಾಡ್ಕೊಂಡು 3 ಸೆಟ್ ಬೇಗ ಮುಗಿಸ್ದೆ. ಇವತ್ತು ಅಪ್ಪರ್ ಬಾಡಿಗೆ ಲಾಸ್ಟ್ ಮಾಡೋದು ಟ್ರೈಸೆಪ್ಸ್ ಪುಷ್ ಡೌನ್. ಇದಂತೂ ಫಾರ್ಮ್ ಕರೆಕ್ಟ್ ಬರ್ತಾನೆ ಇರಲ್ಲ, ಎಷ್ಟಾತೋ ಅಷ್ಟು ಮಟ್ಟಿಗೆ ಸರಿ ಮಾಡ್ಕೊಂಡು 3 ಸೆಟ್ ಮುಗಿಸ್ದೆ. ನೀವು ತುಂಬ ದಿನ ಗ್ಯಾಪ್ ಆದಮೇಲೆ ಜಿಮ್ಮಿಗೆ ಹೋಗ್ತಿದ್ರೆ ಈ ಸರ್ಕ್ಯೂಟ್ ವರ್ಕೌಟ್ನ ಮಿಸ್ ಮಾಡ್ಕೊಂಡ್ಬೇಡಿ. ಸದ್ಯಕ್ಕೆ ನಾನು ಲಾಗಿನ್ ಆದೆ. ಟಾಟಾ ಬಾಯ್.